ಜ್ಞಾನಪೀಠ ಪ್ರಶಸ್ತಿ ಪಡೆದ ಉರ್ದು ಕವಿ. 5 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಈ ಗುಲ್ಜಾರ್. ಸಾಹಿತ್ಯ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಗೌರವ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ಸಾಹಿತ್ಯ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಗೌರವ ಎಂದೆನಿಸಿರುವ ಜ್ಞಾನಪೀಠ ಪ್ರಶಸ್ತಿಗೆ ಉರ್ದು ಕವಿ ಹಾಗೂ ಗೀತ ರಚನೆಕಾರ ಗುಲ್ಜಾರ್ ಪಾತ್ರರಾಗಿದ್ದಾರೆ. ಗುಲ್ಜಾರ್ ಈ ಮಹೋನ್ನತ ಪ್ರಶಸ್ತಿ ಗಳಿಸ್ತಾ ಇರೋ ಉರ್ದು ಸಾಹಿತಿಗಳಲ್ಲಿ 5ನೇವರಾಗಿದ್ದಾರೆ. ಇದು 11 ಲಕ್ಷ ನಗದು, ಪ್ರಶಸ್ತಿ ಪತ್ರ ಮತ್ತು ವಾಗ್ದೇವಿಯ ಪ್ರತಿಮೆಯನ್ನು ಒಳಗೊಂಡಿದೆ. 90 ವರ್ಷದ ಗೀತ ರಚನೆಕಾರರು ಕಳೆದ ವಾರ ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದಾಗಿ ಭಾಗವಹಿಸೋಕೆ ಆಗಿರಲಿಲ್ಲ. ಹಾಗಾಗಿ ಪ್ರಶಸ್ತಿಯನ್ನ ಮನೆಯಲ್ಲೇ ಸ್ವೀಕರಿಸಿದ್ದಾರೆ. ಬಾಲಿವುಡ್ ಸಿನಿಮಾ ಸಾಹಿತ್ಯವನ್ನ ತಮ್ಮ ಲೇಖನಿ ಮೂಲಕ ಎತ್ತರಕ್ಕೆ ಒಯ್ದವರಲ್ಲಿ ಪ್ರಮುಖರು ಗುಲ್ಜಾರ್. ದಶಕಗಳಿಂದಾನು ಹಿಂದಿ ಸಿನಿಮಾ ಸಾಹಿತ್ಯದ ಜೊತೆಗೆ ಉರ್ದು ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ತಾನೆ ಬಂದಿದ್ದಾರೆ ಗುಲ್ಜಾರ್. ಕೇವಲ ಲೇಖಕರಾಗಿ ಮಾತ್ರ ಅಲ್ಲ, ತಮ್ಮ ಅನುಭವ ಜ್ಞಾನವನ್ನ ಪಸರಿಸದೆ ನಿರ್ದೇಶಕರಾಗಿ, ಚಿತ್ರಕಥೆ ಬರಹಗಾರರಾಗಿ, ಟಿವಿ ನಿರ್ದೇಶಕರಾಗಿ, ಡಾಕ್ಯುಮೆಂಟರಿ ನಿರ್ದೇಶಕರಾಗಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದವರು ಗುಲ್ಜಾರ್. ಬರಹದಲ್ಲಿ ಭಾರಿ ಆಸಕ್ತಿ ಇದ್ದ ಅವರ ಗುಲ್ಜಾರ್ ದೀನ್ವಿ ಅನ್ನೋ ಕಾವ್ಯವನ್ನ ಅವರೇ ಇಟ್ಕೊಂಡ್ರಂತೆ. ಅದಾದ ಬಳಿಕ ಅದರಲ್ಲಿ ಗುಲ್ಜಾರ್ ಮಾತ್ರವನ್ನೇ ಉಳಿಸಿಕೊಳ್ತಾರೆ. ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಸೇರ್ಕೊಂಡ ಗುಲ್ಜಾರ್ ಅಲ್ಲಿ ಕೆಲವು ಜನಪ್ರಿಯ ಬರಹಗಾರರ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿಂದಾನೇ ಬರಹಗಾರರಾಗಿ ಬದುಕನ್ನ ಶುರು ಮಾಡ್ಕೊಳ್ತಾರೆ. 1960ರಲ್ಲಿ ಶ್ರೀಮಾನ್ ಸತ್ಯವಾದಿ ಸಿನಿಮಾಕ್ಕೆ ಚಿತ್ರ ಸಾಹಿತಿಯಾಗಿ ಕೆಲಸ ಮಾಡಿದ್ರು. ಇದು ಅವರ ಮೊದಲ ಸಿನಿಮಾ ಆಗಿತ್ತು. ಈವರೆಗೆ ನೂರಾರು ಸಿನಿಮಾಗಳಿಗೆ ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ. ಸಂಗೀತ ಪ್ರಿಯರು, ಹಿಂದಿ ಸಿನಿಮಾ ಪ್ರಿಯರು ಎಂದೆಂದೂ ಮರೆಯದ ಹಾಡುಗಳನ್ನ ಗುಲ್ಜಾರ್ ನೀಡಿದ್ದಾರೆ. ವಿಭಜನೆಯ ಕಾಲಕ್ಕೆ ಭಾರತ ಸೇರಿದ ಗುಲ್ಜಾರರು ಬದುಕಿನುದ್ದಕ್ಕೂ ಬೆಳೆದ ಪರಿ ಅನನ್ಯ. ತಮ್ಮ ಸುತ್ತಲಿನ ಆಗು ಹೋಗುಗಳಿಗೆ ತಮ್ಮದೇ ಶೈಲಿಯಲ್ಲಿ ಸ್ಪಂದಿಸುವ ಗುಲ್ಜಾರರು ಗಡಿಗಳ ಹಂಗಿಲ್ಲದೆ ಬಾಳಿ ಬೆಳೆದ, ಭಾಷೆಗಳ ಹಂಗಿಲ್ಲದೆ ಜನರ ಹೃದಯಗಳನ್ನು ತಲುಪಿದ ಕವಿಯಾಗಿದ್ದಾರೆ. ಸ್ವಾತಂತ್ರ್ಯ ನಂತರ ಓದನ್ನ ತ್ಯಜಿಸಿ ಬಾಂಬೆಗೆ ಬಂದ ಗುಲ್ಜಾರ್ ಜೀವನ ಸಾಗಿಸೋಕೆ ಹಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರು. ಕಾರು ರಿಪೇರಿ, ಅಪಘಾತದ ಕಾರಿಗೆ ಬಣ್ಣ ಹಚ್ಚೋ ಕೆಲಸವನ್ನು ಮಾಡಿದ್ರು. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದ ಗುಲ್ಜಾರ್, ನನಗೆ ಬಣ್ಣ ಹಾಕೋ ಕೆಲಸ ಬಹಳ ಇಷ್ಟದಾಗಿತ್ತು. ಬಣ್ಣಗಳು ನನಗೆ ಖುಷಿ ಕೊಡ್ತಾ ಇತ್ತು. ಆ ಕೆಲಸ ಮಾಡ್ತಾನೆ ನಾನು ಓದನ್ನ ಮುಂದುವರಿಸಿದೆ. ಬರಹಗಾರರ ಅಸೋಸಿಯೇಷನ್ ಸಹ ಸೇರ್ಕೊಂಡೆ. ಅಲ್ಲಿಂದ ನನ್ನ ಜೀವನದ ದಿಕ್ಕು ಬದಲಾಯಿತು ಅಂತ ಹೇಳಿದ್ರು. ಇನ್ನು ಸಂಪೂರ್ಣ ಸಿಂಗ್ ಕಲ್ರಾ ಇವರು ಗುಲ್ಜಾರ್ ಅಂತಾನೆ ಪ್ರಸಿದ್ಧರು. ಸ್ಲಮ್ ಡಾಗ್ ಮಿಲಿಯನೇರ್ ಅನ್ನೋ ಚಿತ್ರಕ್ಕೆ ಜೈ ಹೋ ಅನ್ನೋ ಗೀತೆಯನ್ನು ರಚಿಸಿದ್ರು. ಇದಕ್ಕಾಗಿ 2009ರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಸಹ ಗಳಿಸ್ತಾರೆ. ಇವರು ಕವಿ, ನಾಟಕಕಾರ, ಚಿತ್ರಕಥೆಗಾರ, ನಿರ್ದೇಶಕರು ಕೂಡ ಹೌದು. ಇವರು ಉರ್ದು ಭಾಷೆಯಲ್ಲಿ ಮುಕಫಾ ಅಂದ್ರೆ ತ್ರಿಪದಿ ಚಂದ್ರೋಪ್ರಕಾರವನ್ನ ಮೊದಲ ಬಾರಿಗೆ ಪರಿಚಯಿಸಿದ್ರು. ಮಕ್ಕಳ ಕಾವ್ಯದಲ್ಲೂ ಅಳಿಸಲಾರದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ತಮ್ಮ ಸುದೀರ್ಘ ಚಲನಚಿತ್ರ ಪ್ರಯಾಣದ ಜೊತೆಗೆ ಗುಲ್ಜಾರ್ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಮೈಲುಗಳನ್ನು ಸ್ಥಾಪಿಸುತ್ತಿದ್ದಾರೆ. ಗುಲ್ಜಾರ್ ಅವರಿಗೆ 2002ರಲ್ಲಿ ಸಾಹಿತ್ಯ ಅಕಾಡೆಮಿ ಮತ್ತು 2004ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಇದಲ್ಲದೆ 2013ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಇವರಿಗೆ ಒಲಿದಿದೆ. ಅಲ್ಲದೆ ಹಿಂದಿ ಚಿತ್ರರಂಗದಲ್ಲಿನ ವಿವಿಧ ಕೆಲಸಗಳಿಗಾಗಿ 5 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನು ಭಾರತೀಯ ಜ್ಞಾನಪೀಠದ ಟ್ರಸ್ಟಿ ಮುದಿತ್ ಜೈನ್, ಮಾಜಿ ಕಾರ್ಯದರ್ಶಿ ಧರ್ಮಪಾಲ್ ಮತ್ತು ಜನರಲ್ ಮ್ಯಾನೇಜರ್ RN ತಿವಾರಿ ಸೇರಿದಂತೆ ಸದಸ್ಯರು ಗುಲ್ಜಾರ್ ಅವರಿಗೆ ಸನ್ಮಾನ ಫಲಕ, 11 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ವಾಗ್ದೇವಿ ಸರಸ್ವತಿಯ ಕಂಚಿನ ಪ್ರತಿಕೃತಿಯನ್ನ ಪ್ರದಾನ ಮಾಡಿದ್ರು. ನಾವು ಗುಲ್ಜಾರ್ ಸಾಹಬ್ ಅವರನ್ನ ನಿವಾಸದಲ್ಲಿ ಭೇಟಿಯಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆವು. ಗುಲ್ಜಾರ್ ಸಾಹೇಬ್ ಅವರ ಅಳಿಯ ಗೋವಿಂದ ಸಂಧು, ಚಲನಚಿತ್ರ ನಿರ್ಮಾಪಕ ವಿಶಾಲ್ ಭಾರದ್ವಾಜ್, ಅವರ ಪತ್ನಿ ರೇಖಾ ಮತ್ತು ಕೆಲವು ಸಾಹಿತ್ಯ ಬರಹಗಾರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಂತ ತಿವಾರಿ ತಿಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.